ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪ್ರಥಮ ಷಟ್ಕ ಈಗಾಗಲೇ ಪ್ರವಚನ ಆಯಿತು. ದ್ವಿತೀಯ ಷಟ್ಕ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ಪ್ರಥಮ ಷಟ್ಕದಲ್ಲಿ ಹೇಳಿದ ವಿಷಯ ಏನು, ಮುಂದೆ ದ್ವಿತೀಯ ಷಟ್ಕದಲ್ಲಿ ಹೇಳುವಂಥ ವಿಷಯ ಏನು ಅಂತ ತಿಳಿಬೇಕು. 7ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. 6 ಅಧ್ಯಾಯ ಈಗಾಗಲೇ ಮುಕ್ತಾಯ ಆಯಿತು. ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಹಿಂದಿನ ಅಧ್ಯಾಯದಲ್ಲಿ ಭಗವಂತನ ಜ್ಞಾನೋಪಾಯ, ಭಗವದ್ಜ್ಞಾನ ಉಪಾಯಗಳನ್ನು ಹೇಳ್ತಾ ಬಂದ. ಅದನ್ನು ಪ್ರತಿಜ್ಞೆ ಮಾಡಿದ್ದ, ಅದನ್ನು ಹೇಳಿದ. ಭಗವಂತನ ಜ್ಞಾನ ಪಡಿಬೇಕಾದ್ರೆ ಏನೆಲ್ಲ ಮಾಡಿಕೊಳ್ಬೇಕು, ಕಾಮಕ್ರೋಧಾದಿಗಳನ್ನು ಗೆಲ್ಲಬೇಕು, ನಿವೃತ್ತ ಕರ್ಮಾನುಷ್ಠಾನವನ್ನು ಮಾಡಬೇಕು, ಅದೇ ಜ್ಞಾನ ಪಡೀಲಿಕ್ಕಿರುವಂತಹ ಉಪಾಯ. ಇನ್ನು ಬಹಿರಂಗ ಉಪಾಯವನ್ನು 5ನೇ ಅಧ್ಯಾಯದ ತನಕ ಹೇಳ್ದ. ಜ್ಞಾನ ಅಂತರಂಗ ಸಾಧನವಾದದ್ದು ಧ್ಯಾನ. ಬಹಿರಂಗ ಉಪಾಯ, ಅಂತರಂಗ ಉಪಾಯ ಅಂತ 2 ತರಹ ಧ್ಯಾನಕ್ಕೆ. ಅದರಲ್ಲಿ ಬಹಿರಂಗ ಉಪಾಯ ಅಂದರೆ ಕಾಮಕ್ರೋಧಗಳನ್ನು ಗೆದ್ದು ನಿವೃತ್ತ ಕರ್ಮಾನುಷ್ಠಾನ ಮಾಡೋದಿದೆ ಅಲ್ಲ, ಅದನ್ನು ಬಹಿರಂಗ ಉಪಾಯ ಅಂತ ಕರೀತಾರೆ. ಅಂತರಂಗ ಉಪಾಯ ಅಂದರೆ ಅದು ಧ್ಯಾನ. ಆ ಧ್ಯಾನವನ್ನು ಚೆನ್ನಾಗಿ ಮಾಡಬೇಕು. ಧ್ಯಾನ ಹೇಗೆ ಮಾಡಬೇಕು, ಯಾವ ರೀತಿ ಇರಬೇಕು, ಅದರ ಫಲ ಏನು, ಅದನ್ನೆಲ್ಲ ಚೆನ್ನಾಗಿ 6ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ. ಈಗ ಭಕ್ತಿಪೂರ್ವಕವಾಗಿ ಧ್ಯಾನವನ್ನು ಅನುಷ್ಠಾನ ಮಾಡಿದರಷ್ಟೇ ಭಗವಂತನ ಜ್ಞಾನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಬರೀ ಧ್ಯಾನ ಮಾಡ್ತೇನೆ ಅಂತ ಕೂತ್ಕೊಳ್ತಾರೆ, ಒಳಗಡೆಯಲ್ಲಿ ಭಕ್ತಿ ಇರಲ್ಲ. ಭಕ್ತಿ ಇಲ್ಲದೆ ಮಾಡುವ ಧ್ಯಾನ ಅದು ಜ್ಞಾನಕ್ಕೆ ಸಾಧನ ಆಗಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕೆ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡಬೇಕು. ಶಿಶುಪಾಲ ದ್ವೇಷಪೂರ್ವಕವಾಗಿ ಮಾಡ್ತಾ ಇದ್ದ. ಅವನಿಗೆ ಹೇಗೋ ಅದು ಸಾಧನೆ ಅಂತ ಆಗಲ್ಲ, ಹಾಗೆ ನಮಗೂ ಸಾಧನೆ ಆಗಲ್ಲ ಅಂತಾರೆ ಮಂತ್ರಾಲಯ ಪ್ರಭುಗಳು. ಧ್ಯಾನಂ ಭಕ್ತಿಪೂರ್ವಕಮೇವ ಅನುಷ್ಠಿತಂ ಜ್ಞಾನ ಸಾಧನಂ ನಚ ಚೈದ್ಯಾದೇಹೇ ಇವ ದ್ವೇಷಪೂರ್ವಕಂ ಅಂತಾರೆ ಮಂತ್ರಾಲಯ ಪ್ರಭುಗಳು. ಚೈದ್ಯ ಅಂದರೆ ಶಿಶುಪಾಲ ಅಂತ ಅರ್ಥ. ಭಕ್ತಿಪೂರ್ವಕ ಮಾಡಬೇಕಾದ್ರೆ ಭಕ್ತಿ ವೃದ್ಧಿ ಆಗಬೇಕಲ್ಲ ಹೃದಯದಲ್ಲಿ. ಯಾವುದರಿಂದ ಆಗ್ತದೆ? ದೇವರಲ್ಲಿ ಭಕ್ತಿ ವೃದ್ಧಿ ಆಗಬೇಕಾದ್ರೆ ಭಗವಂತನ ಮಹಾತ್ಮ್ಯವನ್ನು ಕೇಳಬೇಕು. ಮಹಾತ್ಮ್ಯ ತಿಳಿದ್ರೇ ದೇವರಲ್ಲಿ ಭಕ್ತಿ ವೃದ್ಧಿ ಆಗೋದು. ತನ್ಮೂಲಕವಾಗಿ ಭಕ್ತಿಪೂರ್ವಕ ಧ್ಯಾನ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಈ 6 ಅಧ್ಯಾಯಗಳು 7ನೇ ಅಧ್ಯಾಯದಿಂದ ಆರಂಭ ಮಾಡಿ 12ನೇ ಅಧ್ಯಾಯದವರೆಗೂ ದ್ವಿತೀಯ ಷಟ್ಕದಲ್ಲಿ ಭಗವಂತನ
ಮಾಹಾತ್ಮ್ಯವನ್ನು ಪರಮಾತ್ಮ ಹೇಳ್ತಾನೆ. ಭಗವನ್ ಮಾಹಾತ್ಮ್ಯಂ ಮಯಿ ಇತ್ಯಾದಿನ ಅಧ್ಯಾಯ ಷಟ್ಕೇನ ಉಚ್ಯತೆ ಅಂತ ಮಂತ್ರಾಲಯ ಪ್ರಭುಗಳು ತಿಳಿಸಿದ್ದಾರೆ. ಹಿಂದೆ ಭಗವನ್ ಮಾಹಾತ್ಮ್ಯ ಹೇಳಿಲ್ವೇ? ಹಾಗಾದರೆ ನತ್ವೇ ವಾಹಂ ಚಾತುನಾಸಂ ಅಲ್ಲಿಯೂ ಭಗವಂತನ ಮಹಾತ್ಮ್ಯವನ್ನು ಹೇಳಿದಾನಲ್ಲ. ಪೂರ್ವ ಷಟ್ಕದಲ್ಲಿಯೂ ಪರಮಾತ್ಮನ ಮಹಾತ್ಮ್ಯ ಸಾಕಷ್ಟು ಬಂದಿದೆ ಅಲ್ಲ. ಹೌದು, ಹೇಳಿದ್ದಾನೆ. ಹಿಂದೆಯೂ ಭಗವಂತನ ಮಹಾತ್ಮ್ಯ ಹೇಳಿದ್ದಾನೆ. ನಾನು ನಿತ್ಯ, ನಾನು ಶಾಶ್ವತ, ತಾನು ಎಲ್ಲ ಜೀವರಿಗೆ ಬಿಂಬ, ಜೀವರೆಲ್ಲ ನನಗೆ ಪ್ರತಿಬಿಂಬ, ಇಂಥ ಅದ್ಭುತವಾದ ಮಹಾತ್ಮ್ಯವನ್ನು ಹಿಂದೆ ಹೇಳಿದ್ದಾನೆ. ಹಿಂದಿನ ಷಟ್ಕದಲ್ಲಿ ಪರಮಾತ್ಮನ ಮಹಾತ್ಮ್ಯ ಹೇಳಿದ್ದು ಇದೇ. ಆದರೂ ಹಿಂದೆ ಹೇಳಿದ್ದು ಸಾಧನವನ್ನು ಪ್ರಚುರವಾಗಿ, ಸಾಧನ ಪ್ರಾಚುರ್ಯವನ್ನಿಟ್ಟುಕೊಂಡು ಹೇಳುವಾಗ ಅಲ್ಲಲ್ಲಿ ಮಹಾತ್ಮ್ಯ ಬಂದಿದೆ. ಈಗ ಸಾಧನ ಕಡಿಮೆ, ಮಹಾತ್ಮ್ಯ ಪ್ರಚುರ. ಹಾಗಾಗಿ ಪೂರ್ವ ಷಟ್ಕದಲ್ಲಿ ಸಾಧನ ಪ್ರಚುರ, ಮಹಾತ್ಮ್ಯ ಕಡಿಮೆ. ದ್ವಿತೀಯ ಷಟ್ಕದಲ್ಲಿ ಸಾಧನ ಕಡಿಮೆ, ಮಹಾತ್ಮ್ಯ ಪ್ರಚುರವಾಗಿ ಹೇಳ್ತಾರೆ. ಇದೇ ವ್ಯತ್ಯಾಸ ಮಂತ್ರಾಲಯ ಪ್ರಭುಗಳು ನಮಗೆ ಅರ್ಥ ಮಾಡಿಸ್ತಾರೆ. ಉತ್ತರ ಷಟ್ಕೆ ಕ್ವಚಿತ್ ಸಾಧನಸ್ಯ ಉಕ್ತಾವಪಿ ಪ್ರಾಚುರ್ಯೇಣ ಭಗವನ್ ಮಹಿಮ್ನಃ ವರ್ಣನಾತ್. ಭಗವಂತನ ಮಹಾತ್ಮ್ಯನೇ 7ನೇ ಅಧ್ಯಾಯದಿಂದ ವಿಶೇಷ ವರ್ಣನೆ ಮಾಡ್ತಾನೆ. ಕ್ವಚಿತ್ ಸಾಧನವನ್ನು ಕೂಡ ಹೇಳ್ತಾನೆ. ಹಾಗಾಗಿ ಪೂರ್ವ ಷಟ್ಕದಲ್ಲಿ ಹೇಳಿದ್ದೆಲ್ಲ ಉತ್ತರ ಷಟ್ಕದಲ್ಲಿ ಬಂದ್ಬಿಡ್ತು, ಉತ್ತರ ಷಟ್ಕದಲ್ಲಿ ಹೇಳಿದ್ದೆಲ್ಲ ಪೂರ್ವ ಷಟ್ಕದಲ್ಲಿ ಬಂತು ಅಂತ ಮಿಶ್ರಣ ಮಾಡಿಕೊಳ್ಳೋ ಕಾರಣ ಇಲ್ಲ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಪೂರ್ವ ಷಟ್ಕ ಸಾಧನ ಪ್ರಚುರ, ಮಹಾತ್ಮ್ಯ ಅಲ್ಪ. ದ್ವಿತೀಯ ಷಟ್ಕ ಮಹಾತ್ಮ್ಯ ಪ್ರಚುರ, ಸಾಧನ ಕಥನ ಅಲ್ಪ ಅಂತ ವ್ಯಾಖ್ಯಾನ ಮಾಡಿಕೊಳ್ಬೇಕಂತ. ಏನೇ ಆಗಲಿ ಮೊದಲೇ ಭಗವಂತನ ಮಹಾತ್ಮ್ಯ ಹೇಳಿಬಿಡ್ಬೋದಾಗಿತ್ತಲ್ಲ. ಅಂದರೆ ಈಗೇನು ನಾವು ಭಗವಂತನ ಮಹಾತ್ಮ್ಯದ ಬಗ್ಗೆ ಶ್ರವಣ ಮಾಡ್ತೇವೆ, ಇದನ್ನು ಮೊದಲೇ ಹೇಳಿಬಿಡ್ಬೋದಾಗಿತ್ತಲ್ಲ. ಇದನ್ನೇ ಮೊದಲು ಹೇಳಿ ಆಮೇಲೆ ಅದನ್ನು ಹೇಳಿದರೆ ಆಗ್ತಿತ್ತಲ್ಲ. ಈ ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ತಯೋ ಪೌರ್ವಾಪರ್ಯ ಬೀಜಂತು ಯದರ್ಥಂ ಸಾಧನಂ ನಿರೂಪಿತಂ ತಜ್ಞಾನಾಯ ಜ್ಞಾತವ್ಯ ಮಾಹಾತ್ಮ್ಯ ನಿರೂಪಣಾತ್ ಕಾರ್ಯಕಾರಣ ಭಾವರೂಪಂ ಯೋಗಂ ಯುಂಜನ್ ಸಮಗ್ರಂ ಮಾಂ ಯಥಾ ಜ್ಞಾಸ್ಯತಿ ತಚ್ಛೃಣು ಪ್ರತಿಜ್ಞಾಂತರ ಕಾರಣಾದೇವ ವ್ಯಕ್ತಂ ಇತಿ ಶ್ರೋತಾರಂ ಅಭಿಮುಖೀಕರ್ತುಂ ಭಗವನ್ ಮಾಹಾತ್ಮ್ಯಂ ವಕ್ತುಂ ಪ್ರತಿಜಾನೀತೆ. ಇದು ಮಂತ್ರಾಲಯ ಪ್ರಭುಗಳ ವಿವೃತ್ತಿಯ ಮಾತು. ಇದರ ಅಭಿಪ್ರಾಯ ಏನು ಅಂದರೆ, ಈಗ ಮೊದಲೇ ಇಲ್ಲಿ ಹೇಳುವ ಭಗವನ್ ಮಾಹಾತ್ಮ್ಯ ಹೇಳಿಬಿಟ್ಟಿದ್ರೆ ಕಾರ್ಯಕಾರಣ ಭಾವದ ತಿಳುವಳಿಕೆ ಬರ್ತಿರಲಿಲ್ಲ. ಇದು ಬೇಕಾದ್ರೆ ಅದು ಬೇಕು ಅನ್ನುವ ತಿಳುವಳಿಕೆ ಬರಬೇಕಂತೆ. ಹಾಗಾಗಿ ಪೌರ್ವಾಪರ್ಯ ಬೀಜ ಇದೆ, ಕಾರ್ಯಕಾರಣ ಭಾವ ರೂಪವಾದಂತಹ ಅಭಿಪ್ರಾಯವನ್ನು ತಿಳಿಸಬೇಕಾಗಿದೆ. ಇದು ಕಾರ್ಯ, ಅದು ಕಾರಣ. ಭಗವನ್ ಮಾಹಾತ್ಮ್ಯ ಅನ್ನೋದು ಕಾರಣ. ಅದು ಹೆಚ್ಚೆಚ್ಚು ಮನುಷ್ಯ ತಿಳಿದಾಗಲೇ ಭಕ್ತಿ ವೃದ್ಧಿಯಾಗಿ ಸಾಧನದ ಕಡೆಯಲ್ಲಿ ಮುಖ ಮಾಡ್ತಾನೆ. ಮಾಹಾತ್ಮ್ಯ ಅರಿಯದೇ ಇದ್ದವನು ಸಾಧನದಲ್ಲಿ ಮುಖ ಮಾಡಿದ್ದಿದೆನಾ? ಯಾರಿಗೆ ಭಗವಂತನ ಮಾಹಾತ್ಮ್ಯದ ಅರಿವೇ ಇಲ್ಲ ಅವನು ಸಾಧನದ ಕಡೆ ಮುಖನೇ ಮಾಡಲ್ಲ. ಅದನ್ನು ಅಭಿಪ್ರಾಯದಲ್ಲಿ ಇಟ್ಟುಕೊಂಡೇ ಪರಮಾತ್ಮ ಈ ರೀತಿ ವ್ಯಾಖ್ಯಾನ ಮಾಡ್ತಾನೆ. ಭಗವನ್ ಮಾಹಾತ್ಮ್ಯವನ್ನು ಹೇಳಲಿಕ್ಕೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಇದು ಕೃಷ್ಣನ ಮಾತು. ಹೇ ಪಾರ್ಥ, ಅರ್ಜುನ,
ಮಯಿ ಆಸಕ್ತ ಮನಃ, ಚೆನ್ನಾಗಿ ನನ್ನಲ್ಲಿ ಮನಸ್ಸನ್ನಿಟ್ಟು, ಮದಾಶ್ರಯ ಯೋಗಂ ಯುಂಜನ್, ಜ್ಞಾನೋಪಾಯ ಎರಡನ್ನೂ ಕೂಡ ಚೆನ್ನಾಗಿ ಅನುಷ್ಠಾನವನ್ನು ಮಾಡ್ತಾ, ನಾನೇ ನಿನಗೆ ಆಶ್ರಯ ಅಂತ ಭಾವಿಸಿ ನಾನು ಮುಂದೆ ಹೇಳುವಂಥ ವಿಷಯದ ಕಡೆ ಗಮನ ಹರಿಸು. ಯೋಗಂ ಯುಂಜನ್ ಅಂದರೆ ಹಿಂದೆ 6 ಅಧ್ಯಾಯಗಳಲ್ಲಿ 2 ಥರದ ಯೋಗ ಹೇಳಿದ. ಬಹಿರಂಗ ಯೋಗ, ಅಂತರಂಗ ಯೋಗ. ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕಿರುವ ಬಹಿರಂಗ ಯೋಗ ಅಂದರೆ ಕಾಮಕ್ರೋಧಾದಿಗಳನ್ನೆಲ್ಲ ನಿಯಂತ್ರಣಕ್ಕೆ ತಂದು ನಿವೃತ್ತ ಕರ್ಮಾನುಷ್ಠಾನ ಮಾಡಿಕೊಂಡಿರೋದಿದೆಯಲ್ಲ, ಅದು ಬಹಿರಂಗ ಯೋಗ ಜ್ಞಾನ ಸಂಪಾದನೆಗೆ. ಭಕ್ತಿಪೂರ್ವಕವಾಗಿ ಭಗವಂತನನ್ನು ಧ್ಯಾನ ಮಾಡೋದಿದೆಯಲ್ಲ, ಇದು ಅಂತರಂಗ ಯೋಗ ಜ್ಞಾನ ಸಂಪಾದನೆ. ಈ ಎರಡೂ ರೀತಿಯಾದ ಯೋಗವನ್ನು ಅನುಷ್ಠಾನವನ್ನು ಮಾಡಬೇಕು ಅರ್ಜುನ. ಮತ್ತು ಎಲ್ಲವನ್ನೂ ನಾನೇ ಮಾಡಿಸ್ತೇನೆ ನಿನ್ನೊಳಗೆ ನಿಂತು ಅಂತನ್ನೋ ಭಾವವನ್ನು ತಾಡಬೇಕು. ಭಗವಾನೇವ ಸರ್ವಂ ಕಾರಯತಿ ನಾಹಂ ಸ್ವತಂತ್ರ, ಭಗವಾನೇವ ಸರ್ವಂ ಮಯಾ ಕಾರಯತಿ. ಇದು ರಾಯರು ಬರೆಯೋದು. ಪರಮಾತ್ಮನೇ ನನ್ನಿಂದ ಎಲ್ಲವನ್ನೂ ಮಾಡಿಸ್ತಾನೆ. ಸಯೇವ ಮೇ ಶರಣಂ, ಅವನೇ ನನಗೆ ಶರಣ. ತಸ್ಮಿನ್ನೇವ ಅಹಂ ಸ್ಥಿತಃ, ನಾನು ಅವನನ್ನೇ ಪೂರ್ಣ ಉಪಜೀವಿಸಿಕೊಂಡಿದ್ದೇನೆ, ಅವನೇ ಉಪಜೀವ್ಯ. ಇದಕ್ಕೆ ಮದಾಶ್ರಯ ಅಂತ ಅನ್ನೋ ಶಬ್ದದ ವಿವರಣೆ ಇದೆ. ಈ ಭಾವವನ್ನು ಇಟ್ಟುಕೊಂಡು ನಾನು ಹೇಳುವಂಥ ಮುಂದಿನ ಮಾತುಗಳನ್ನು ಶ್ರವಣ ಮಾಡು. ಆ ಶ್ರವಣ ಮಾಡಿಬಿಟ್ರೆ ಆ ವಿಷಯಗಳನ್ನೆಲ್ಲ ಹೇಳೋದನ್ನು ಮತ್ತೆ ಇನ್ನು ಕೇಳಬೇಕಾದದ್ದು ಅಂತ ಏನು ಉಳಿಯಲ್ಲ ಅಂತಾನೆ ಕೃಷ್ಣ. ಅಂಥ ಅದ್ಭುತವಾದ ಮಹಾತ್ಮ್ಯವನ್ನು ಹೇಳ್ತಾನೆ ಇಲ್ಲಿ. ಜ್ಞಾನಂತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಜ್ಞಾತವ್ಯಂ ನ ಅವಶಿಷ್ಯತೆ ಯಜ್ಞಾತ್ವ. ನಾನು ಈಗ ಹೇಳುವ ವಿಷಯವನ್ನು ತಿಳಿದ್ರೆ ಮತ್ತೆ ತಿಳಿಬೇಕಾದದ್ದು ಅಂತ ಯಾವುದು ಉಳಿಯೋದೇ ಇಲ್ಲ, ಇಷ್ಟೇ ಇರೋದು ಅಂತ ಭಗವಂತ. ಸವಿಜ್ಞಾನಂ ಜ್ಞಾನಂ ವಕ್ಷ್ಯಾಮಿ ಅಶೇಷತಃ ವಕ್ಷ್ಯಾಮಿ. ನಿನಗೆ ಜ್ಞಾನವನ್ನು ಹೇಳ್ತೇನೆ. ಜ್ಞಾನ ಅಂದರೆ ಜ್ಞಾತವ್ಯವನ್ನು ಹೇಳ್ತೇನೆ ಅಂತ ಅರ್ಥ. ಕರ್ಮಾರ್ಥದಲ್ಲಿ ಬಂದಿದೆ ಇಲ್ಲಿ, ಲುಟ್ ಪ್ರತ್ಯಯ ಕರ್ಮಾರ್ಥ. ಜ್ಞಾನಂ ವಕ್ಷ್ಯಾಮಿ, ಜ್ಞಾತವ್ಯಂ ವಕ್ಷ್ಯಾಮಿ, ವಿಜ್ಞಾನಂ ವಕ್ಷ್ಯಾಮಿ, ವಿಶೇಷ ಜ್ಞಾತವ್ಯಂ ವಕ್ಷ್ಯಾಮಿ ಅಂತ ಅರ್ಥ. ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳ್ತೇನೆ ಅಂದರೆ ವಿಜ್ಞಾತವ್ಯ ಸಹಿತಂ ಜ್ಞಾತವ್ಯಂ ಮಾಹಾತ್ಮ್ಯಂ ಸಾಮಾನ್ಯಂ ವಿಶೇಷಂಚ ವಕ್ಷ್ಯಾಮಿ. ಸಾಮಾನ್ಯವನ್ನೂ ಹೇಳ್ತೇನೆ, ವಿಶೇಷ ಮಾಹಾತ್ಮ್ಯವನ್ನೂ ಹೇಳ್ತೇನೆ. ಎರಡನ್ನೂ ತಿಳಿಬೇಕು. ಎಷ್ಟು ಹೇಳ್ತೀಯ? ಅಶೇಷತಃ. ಅಶೇಷತಃ ಅಂದರೆ ಎಲ್ಲ ಹೇಳಿಬಿಡ್ತೇನೆ ಅಂತ ಪರಮಾತ್ಮ ಹೇಳಿಬಿಟ್ರೆ ತಿಳಿದುಕೊಳ್ಳಿಕ್ಕಷ್ಟು ಯೋಗ್ಯತೆ ಇರಬೇಕಲ್ಲ. ಭಗವಂತನ ಮಹಿಮೆಯನ್ನು ಎಲ್ಲ ದೇವರು ಹೇಳ್ತಾನೆ, ತಿಳಿದುಕೊಳ್ಳುವ ಅರ್ಹತೆ ಬೇಕಲ್ಲ. ಅದಕ್ಕೆ ಯಾವದ್ ಅರ್ಜುನ ಯೋಗ್ಯಂ ತಾವನ್ ಮಧ್ಯೆ ಶಿಷ್ಯ ಮಾಣಂ ಅಕೃತ್ವ ಇತ್ಯರ್ಥ. ಅರ್ಜುನನಿಗೆ ಇಷ್ಟು ತಿಳಿದುಕೊಳ್ಳಿಕ್ಕೆ ಅರ್ಹತೆ ಇದೆ, ಎಷ್ಟೋ ಅಷ್ಟನ್ನಂತೂ ಹೇಳ್ತೇನೆ. ಅವನಿಗೆ ತಿಳಿದುಕೊಳ್ಳಿಕ್ಕೆ ಅರ್ಹತೆ ಇರೋದ್ರೊಳಗೆ ಮತ್ತೇನು ಹೇಳ್ದೇನೆ ಉಳಿಸಲ್ಲ ಅಂತ ಅರ್ಥ ಅಂತ. ಕೆಲವರು ಪಾಠ ಮಾಡುವಾಗ ಹಾಗೆ ಮಾಡ್ತಾರೆ. ಶಿಷ್ಯನ ಅರ್ಹತೆ ಎಷ್ಟಿದೆಯೋ ಅಷ್ಟು ಮಾಡ್ತಾರೆ. ಇನ್ನೂ ಇತ್ತು, ಇವ್ರು ಯಾಕೋ ಸ್ವಲ್ಪ ಹೇಳದೆ ಉಳಿಸಿದ್ರು ಅಂತ ಅನ್ನಬಾರ್ದು. ಹಾಗೆ ಕೃಷ್ಣ ಅಶೇಷತಃ ಅಂದರೆ ಅರ್ಥ ಅರ್ಜುನ ತಿಳಿದುಕೊಳ್ಳಿಕ್ಕೆ ಇರಬೇಕು ಎಷ್ಟು ಅರ್ಹತೆ ಇದೆಯೋ ಅಷ್ಟನ್ನು ಹೇಳ್ತೇನೆ, ಅಷ್ಟರೊಳಗೆ ಮತ್ತೇನು ಉಳಿಸಲ್ಲ. ಅದಕ್ಕೆ ಅಶೇಷತಃ ಅಂತ ಅರ್ಥ. ವಕ್ಷ್ಯಾಮಿ ಭೂಯಃ ಜ್ಞಾತವ್ಯಂ ನ ಅವಶಿಷ್ಯತೆ ಯಜ್ಞಾತ್ವಾ ಭೂಯಃ.
ಈ ಮಹಾತ್ಮ್ಯವನ್ನು ಕೇಳಿಬಿಟ್ವಿ ಅಂತಾದರೆ, ತಿಳಿದ್ವಿ ಅಂತಾದರೆ ಮತ್ತೇನಿಲ್ಲಿ ತಿಳಿದುಕೊಳ್ಬೇಕಾದದ್ದು ಉಳಿಯಲ್ಲ ಅಂತ ಕೃಷ್ಣ ಆ ಮುಂದೆ ಹೇಳುವ ಆ ವಿಷಯದ ಬಗ್ಗೆ ಅಷ್ಟು ಶ್ರೋತೃಗಳಿಗೆ ಆಸಕ್ತಿ ಹುಟ್ಟುವಂತೆ ಭಗವಂತ ಹೇಳ್ತಾ ಇದ್ದಾನೆ. ಇಂಥ ವಿಷಯನ ಹಾಗಾದರೆ ಇದು ತಿಳಿದು ಇನ್ನೇನು ತಿಳಿಬೇಕಾಗಿಲ್ವಾ, ಹಾಗಾದರೆ ಇದನ್ನು ಮೊದಲು ತಿಳ್ಕೊಳ್ಳೋಣಪ್ಪ ಅಂತ ಆಸಕ್ತಿ ಹುಟ್ಟುತ್ತದೆ. ಇದು ತಗೊಂಡ್ರೆ ಮುಗೀತು ಅಂತಾರೆ, ಈ ಮೊಬೈಲ್ ತಗೊಂಡ್ರೆ ಮುಗೀತು, ಇಷ್ಟು ಫ್ಯೂಚರ್ಸು ಇನ್ಯಾವ ಮೊಬೈಲಲ್ಲೂ ಇಲ್ಲ ಅಂತ. ಇದು ಅಲ್ಟಿಮೇಟ್ ಅಂತ. ಎಲ್ಲ ಥರದ ಅಪ್ಲಿಕೇಶನ್ನು ಇದು ಆಲ್ ಇನ್ ಒನ್. ಅಂದರೆ ಎಲ್ಲರೂ ಇದನ್ನೇ ತಗೊಳ್ಳಿ ಅನ್ನೋ ಅಭಿಪ್ರಾಯ ತಾನೆ. ಇವ್ರದೇ ಇಷ್ಟು ಅಂದರೆ ಅವನದೆಷ್ಟು ಇರಬೇಡ ಭಗವಂತಂದು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ. ತಾನು ಮಾಡಿದ ಪ್ರತಿಜ್ಞೆ, ಆ ಪ್ರತಿಜ್ಞೆಯಲ್ಲಿ ಪ್ರತಿಯೊಬ್ಬರಿಗೆ ಆದರ ಹುಟ್ಟಬೇಕು. ಅಂದರೆ ತಾನೇನು ಹೇಳಲಿಕ್ಕೆ ಹೊರಟಿರ್ತಾನೋ ಅದರಲ್ಲಿ ಆದರ ಹುಟ್ಟಬೇಕು. ಆ ಕಾರಣಕ್ಕಾಗಿ ಪರಮಾತ್ಮ ತಾನು ಮುಂದೆ ಹೇಳುವಂತಹ ವಿಷಯದ ಬಗ್ಗೆ, ಮಹಾತ್ಮ್ಯದ ಬಗ್ಗೆ ವಿಶೇಷ ಆದರ ಹುಟ್ಟಲಿ ಅಂತ ಅದು ಬಹಳ ದುರ್ಲಭವಾದದ್ದು ಅಂತ ವಿವರಣೆ ಕೊಡ್ತಾರೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ. 1,000 ಮನುಷ್ಯರು ಇಲ್ಲಿದ್ದಾರೆ ಅಂದರೆ ಭಗವಂತನ ಮಹಾತ್ಮೆ ತಿಳಿದುಕೊಳ್ಳಿಕ್ಕೆ ಯಾವುದೋ ಒಬ್ಬ ಪುರುಷ ಅದರೊಳಗೆ ಪ್ರಯತ್ನ ಪಡ್ತಾನಂತೆ. ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡುವನು ಒಬ್ಬನೇ ಅಂತ. ಎಷ್ಟು ವಿರಳ. 1000 ಜನರಲ್ಲಿ ಒಬ್ಬ ಅಂದರೆ ಪರ್ಸೆಂಟೇಜ್ ಲೆಕ್ಕ ನಾನು ಪ್ರತ್ಯೇಕ ಹೇಳಬೇಕಾಗಿಲ್ಲ. 135 ಕೋಟಿ ಆಗಿದೆವಾ ಪಾಪ್ಯುಲೇಷನ್ನು. ದೇವರ ಭಕ್ತರು, ದೇವರ ಬಗ್ಗೆ ಆಸಕ್ತಿ ಎಷ್ಟು ಸಂಖ್ಯೆಯಲ್ಲಿ ಯಾರಿಗಿದೆ ಅಂತ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಮಾಡಿಬಿಟ್ರ? ದೇವರು ಅದಕ್ಕೆ ಮೊದಲೇ ಅಪ್ಲಿಕೇಶನ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ಇಡೀ ಭಾರತ ದೇಶದ್ದಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಜೀವರಾಶಿಗಳಲ್ಲಿ 1000 ಜನ ಏನಾದರೂ ಭಗವಂತನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಹೊರಟಿರ್ತಾರೆ ಅಂತ ಒಂದು ಲೆಕ್ಕ ಇಟ್ಟುಕೊಂಡ್ರೆ ಒಬ್ಬ 1000 ಜನರ ಮಧ್ಯದಲ್ಲಿ ಒಬ್ಬ ಪ್ರಯತ್ನ ಪಡ್ತಾರಂತೆ. ಅಂಥ ಒಬ್ಬರು 1000 ಆದರೆ, ಅಂಥ ಒಬ್ಬರು ಪ್ರಯತ್ನ ಪಡೋರ ಸಂಖ್ಯೆ 1000 ಆದರೆ ಅವರೊಳಗೆ ಒಬ್ಬ ತಿಳ್ಕೊಳ್ತಾನಂತೆ ದೇವರನ್ನು ಸರಿಯಾಗಿ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಯತತಾಮಪಿ ಪ್ರಯತ್ನ ಪಡೋರು 1000 ಸಂಖ್ಯೆಯಲ್ಲಿ ಆದರೆ ಅವರ ಮಧ್ಯದಲ್ಲಿ ಯಾವುದೋ ಒಬ್ಬ ಮಾತ್ರ ನನ್ನನ್ನು, ನಾನು ಏನಿದ್ದೇನೋ ಯಥಾವತ್ತಾಗಿ ನನ್ನನ್ನು ತಿಳಿತಾನೆ. ಇದನ್ನು ಹೆಚ್ಚು ವಿವರಣೆ ಕೊಡಬೇಕಾಗಿಲ್ಲ. ಭಗವಂತನ ತಿಳುವಳಿಕೆ ಎಷ್ಟು ದುರ್ಲಭ, ಅವನ ಮಹಾತ್ಮ್ಯದ ತಿಳುವಳಿಕೆ ಎಷ್ಟು ದುರ್ಲಭ ಅಂತನ್ಲಿಕ್ಕೆ ಕೃಷ್ಣ ಈ ಮಾತನ್ನು ಆಡಿಬಿಟ್ಟ. ಈ ಮಾತನ್ನು ನೋಡಿ ಆದರೂ, ನಾವು ಕೇಳಿ ಆದರೂ ಭಗವಂತನ ಬಗ್ಗೆ ತಿಳಿದುಕೊಳ್ತಿದ್ದೇವೆ ಅಂದರೆ ಏನೋ ಒಂದು ವಿಶೇಷ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ಇನ್ನು ಮುಂದೆ 4 ಶ್ಲೋಕದಿಂದ, ಅಂದರೆ 4ನೇ ಶ್ಲೋಕದಿಂದ ಆರಂಭ ಮಾಡಿ 4 ಶ್ಲೋಕ ಜ್ಞಾತವ್ಯಂ ಅಂದರೆ ಜ್ಞಾನದ ಬಗ್ಗೆ, ಜ್ಞಾತವ್ಯದ ಬಗ್ಗೆ ವಿವರಣೆ ಕೊಡ್ತಾನೆ. ಸಾಮಾನ್ಯ ಜ್ಞಾನ. ಜ್ಞಾತವ್ಯಂ ಸಾಮಾನ್ಯಂ ವಕ್ಷ್ಯಾಮಿ, ವಿಜ್ಞಾನಂ ವಿಶೇಷ ಮಾಹಾತ್ಮ್ಯಂ ವಕ್ಷ್ಯಾಮಿ ಅಂತಂದದ್ರಿಂದ ಜ್ಞಾತವ್ಯವನ್ನು ಮೊದಲು ಹೇಳ್ತಾನೆ. ಇದನ್ನು ಎಲ್ಲರೂ ನಾವು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಇದು ಭಗವಂತನ ಮಹಾತ್ಮ್ಯ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಮ್ಮೆ ಭಿನ್ನಾ ಪ್ರಕೃತಿರಷ್ಟಧಾ. ಭಿನ್ನಾ ಪ್ರಕೃತಿ ಅಷ್ಟಧಾ. 8 ತರಹ ಪ್ರಕೃತಿ ಪ್ರಭೇದವನ್ನು ಹೊಂದಿದೆ. ಪ್ರಕೃತಿಯ ಪ್ರಭೇದ 8 ಥರ ಇದೆ. ಇದನ್ನು ಜಡ ಪ್ರಕೃತಿ ಅಂತ ಕರೀತಾರೆ, ಅಚಿತ್ ಪ್ರಕೃತಿ ಅಂತ ಹೇಳಿ ಕರೀತಾರೆ. ಇನ್ನೊಂದು ಚಿತ್ ಪ್ರಕೃತಿ ಅಂತಿದೆ. ಇದು ಎರಡೂ ಭಗವಂತನ ಅಧೀನ, ಇನ್ನೇನು ಇಲ್ಲೇ ಇಲ್ಲ ಇವೆರಡು ಬಿಟ್ಟು ಜಗತ್ತಿನಲ್ಲಿ.
ಈ 8 ಪ್ರಭೇದ ಇರುವ ಜಡ ಪ್ರಕೃತಿ ಅದು ಭಗವದ್ ಅಧೀನ. ಇನ್ನು ಚಿತ್ ಪ್ರಕೃತಿ ಆ ಪರಮಾತ್ಮ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದಾನೆ, ಅದನ್ನು ಮುಂದೆ ಹೇಳ್ತಾರೆ, ಅದು ಭಗವದ್ ಅಧೀನ. ಇದೇ ಭಗವಂತನ ಮಹಾತ್ಮ್ಯ. ಇದನ್ನು ಹೇಗೆ ಅರ್ಥೈಸ್ಕೊಳ್ತೇವೆ ಅದರ ಮೇಲೆ ಬರ್ತದೆ. ಆ 8 ಪ್ರಭೇದ ಯಾವುದು? ವಾಸ್ತವಿಕವಾಗಿ ಪ್ರಕೃತಿಯನ್ನು 9 ಅಂತ ಹೇಳಿದ್ದು ನಾವು ಬೇರೆ ಕಡೆಯಲ್ಲಿ ಕೇಳ್ತೇವೆ. ಕೃಷ್ಣ ಇಲ್ಲಿ ಅದನ್ನು 8 ಅಂತ ಅಂದಿದ್ದಾನೆ. ಅದರ ವಿವರಣೆ ಕೊಡ್ತಾರೆ. ಯಾಕೆ 8, ಯಾವ ಅರ್ಥದಲ್ಲಿ 9 ಆಗ್ತದದು? ಭೂಮಿ ಅಂದರೆ ನಾವೀಗ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೇವೆ. ನಮಗೆ ಆಶ್ರಯವಾದ ಈ ಭೂಮಿ, ಪೃಥ್ವಿ, ಆಪಹ ನಾವು ಕುಡಿಯುವಂತಹ ನೀರು, ಅದು ಎಲ್ಲೆಲ್ಲಿದೆ ಎಲ್ಲ. ನಮ್ಮ ಮನೆಯಲ್ಲಿ ಬಾಟ್ಲಲ್ಲಿರೋದಷ್ಟೇ ಅಲ್ಲ, ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲಿ ನೀರಿದೆ ಅದೆಲ್ಲ. ಅನಲಹ ಬೆಂಕಿ, ವಾಯು ಗಾಳಿ, ಖಂ ಆಕಾಶ. ಪಂಚಭೂತಗಳನ್ನು ಈ ರೀತಿ ಕೃಷ್ಣ ಹೇಳಿದ್ದಾನೆ. ಭೂಮಿ, ಆಪಹ, ಅನಲಹ, ವಾಯು, ಖಂ 5 ಆಯಿತು. ಮನೋ ಬುದ್ಧಿರೇವಚ. ಮನಃ ಅಂದರೆ ಮನಸ್ತತ್ವ. ಮನಸ್ತತ್ವ ಅಂತಂದರೆ ಅಭಿಪ್ರಾಯ ನಿಮಗೆ ಗೊತ್ತಾಗ್ತದೆ. ಅದು ನಮ್ಮೆಲ್ಲರ ಒಳಗಿರ್ತದೆ, ಇಂಟರ್ನಲ್ ಆಗಿ. ಇಂದ್ರಿಯಗಳಿಂದ ಆಗುವ ಎಲ್ಲ ಕೆಲಸಗಳ ಹಿಂದೆ ಮುಖ್ಯ ಏನೊಂದು ನಿಯಂತ್ರಕ ಇದೆ ಒಳಗಡೆ, ಸ್ಮರಣ ಸಾಧನ, ಅದನ್ನು ಮನಃ ಅಂತ ಕರೀತಾರೆ. ಆ ಮನಸ್ತತ್ವ ಅದು ಪ್ರಕೃತಿಯ ಪ್ರಭೇದದಲ್ಲಿ ಸೇರಿಸಿದೆ. ಅದು 6. 7ನೇದ್ದು ಬುದ್ಧಿರೇವಚ. ಅದಾದಮೇಲೆ ಬುದ್ಧಿ ತತ್ವ ಅಂತ ಒಂದಿದೆ. ಮನಸ್ತತ್ವ ಬೇರೆ, ಬುದ್ಧಿ ತತ್ವ ಬೇರೆ. 8 ಆಯಿತು. ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಥ. ಆವಾಗಲೇ ಹೇಳಿದ್ದು 7 ಆಯಿತು. 6, 7 ಬುದ್ಧಿ ತತ್ವಕ್ಕೆ. ಅಹಂಕಾರ ಅಂತ ಈಗ ಹೇಳಿದ್ದಿದೆ ಅಲ್ಲ, ಅದನ್ನು ಸೇರಿಸ್ಕೊಂಡ್ರೆ ಎಷ್ಟಾಗ್ತದೆ? 8 ಆಗ್ತದೆ. ಹೀಗೆ 8 ರೀತಿಯಾದ ಪ್ರಕೃತಿ ತತ್ವ ನನ್ನ ಅಧೀನವಾಗಿದೆ. ನೋಡು, ಸಾಮಾನ್ಯ ಜ್ಞಾನದಲ್ಲಿ ಇದು ಮೊದಲನೇ ಅಂಶ. ಇದನ್ನು ತಿಳಿದುಕೋ ಅಂತ ಕೃಷ್ಣ ಹೇಳ್ತಾ ಇದ್ದ. ಹಾಗಾದರೆ 9 ಅಂತ ಹೇಳೋದ್ರ ಅಭಿಪ್ರಾಯ ಏನು? ಅದಕ್ಕೆ ವಿವರಣೆ ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ಅಹಂಕಾರ ಪದೇನ ಮಹತ್ತತ್ವ ಉಪಲಕ್ಷಣೀಯಂ. ಇಲ್ಲಿ ಕೃಷ್ಣ ಹೇಳಿದಂತಹ ಅಹಂಕಾರ ಅನ್ನೋ ಪದದಿಂದ ಮಹತ್ತತ್ವವನ್ನೂ ಸೇರಿಸ್ಕೊಂಡ್ರೆ ಆವಾಗ ಎಷ್ಟಾಗ್ತದಂತೆ? 9 ಆಗ್ತದೆ. ಇಷ್ಟು ಸಿಂಪಲ್ ಆಗಿ ವಿವರಣೆ ಕೊಟ್ಟಿದ್ದಾರೆ. ಉಪಲಕ್ಷಿತ ವಿವಕ್ಷಯ ಅಪೇಕ್ಷೆಯ 9, ಇಲ್ಲದೆ ಇದ್ದರೆ 8 ಅಂತ ಅಭಿಪ್ರಾಯ. ಇವೆಲ್ಲ ಮತ್ಪ್ರೇರಿತಾ ಪ್ರಕೃತಿ ಪೃಥಿವ್ಯಾದಿ ಕಾರ್ಯರೂಪೇಣ ಇವ ಭಿನ್ನ. ನೋಡಿ, ಈ ಜಡ ಪ್ರಕೃತಿ ನನ್ನ ಪ್ರೇರಣೆಗೆ ಒಳಪಟ್ಟು ಪೃಥಿವಿ, ಆಪ, ಅನಲ, ವಾಯು, ಆಕಾಶ ಅನ್ನುವ ಪ್ರಭೇದವುಳ್ಳದ್ದಾಗಿ 8 ವಿಧವಾದದ್ದಿದೆ. ಇದನ್ನು ತಿಳಿದುಕೋ, ಇದು ಸಾಮಾನ್ಯ ಜ್ಞಾನ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮೇಲ್ನೋಟಕ್ಕೆ ತುಂಬ ಚಿಕ್ಕದ ಪದಗಳಿಂದ ಸೇರಿಸಿದ್ದಷ್ಟೆ. ಒಳಗಡೆಯಲ್ಲಿ ಇದನ್ನು ಯೋಚಿಸಿದರೆ ಎಷ್ಟು ದೊಡ್ಡ ಜ್ಞಾನ ಇದು. ಭೂಮಿ ದೇವರ ಅಧೀನ ಅಂದರೆ ಯಾವಾಗ ಆಗಿದೆ? ಇವಾಗಾಗಿ ಆಮೇಲೆ ಇಲ್ವಾ? ಇವಾಗೆಲ್ಲ ಭೂಮಿ ರಾಜಕಾರಣಿಗಳ ಅಧೀನ ಅಂತ ಮಾಡ್ಕೊಂಡಿರ್ತಾರೆ. ರಿಯಲ್ ಎಸ್ಟೇಟ್ ಅಂತ ದೊಡ್ಡ ಜಗತ್ತಿನಲ್ಲಿ ಒಂದು ದೊಡ್ಡ ಬಿಸಿನೆಸ್ ಇದೆ. ಕೃಷ್ಣ ಹೇಳ್ತಾನೆ, ಇಲ್ಲ, ಭೂಮಿ ನನ್ನ ಅಧೀನ ಅಂತ. ಅಂದರೆ ಅದರದ್ದು ಒಳಗಿನ ಅರ್ಥ ಚೆನ್ನಾಗಿ ಅನುಸಂಧಾನ ಮಾಡಿಕೊಳ್ಬೇಕು. ನೀರು ನನ್ನ ಅಧೀನ, ಬಿಸಿಲುಗಾಲ ಶುರು ಆಯಿತು, ಅಲ್ಲಲ್ಲೇ ವಾಟರ್ ಮಾಫಿಯಾ ಶುರು ಆಗ್ತದೆ ಸಿಟಿಗಳಲ್ಲಿ. ದೇವರು ನೋಡಿದರೆ ನೀರು ನನ್ನ ಅಧೀನ ಅಂತಂತಾರೆ. ಇಲ್ಲಿ ದುಡ್ಡು ಕೊಡದೇ ಇದ್ದರೆ ನೀರು ಕೊಡಲ್ಲ ಅಂತ ಇವರಂತಾರೆ. ಬೆಂಕಿ, ಮನೆಯಲ್ಲಿ ಬೆಂಕಿ ಉರಿಬೇಕಾದ್ರೆ ಎಲ್ಲ ಪೈಪ್ ಕಲೆಕ್ಷನ್ ಶುರು ಆಗಿದೆ ಈಗ ಸಿಟಿಗಳಲ್ಲಿ, ಗ್ಯಾಸ್ ಲೈನು.
ಅದು ಬಂದರೆ ಬೆಂಕಿ ಉರಿಬೇಕು. ಎಲ್ಲ ವ್ಯಾಪಾರೀಕರಣ ಆಗಿದೆ. ನೋಡಿದರೆ ಕೃಷ್ಣ ಅಂದ ನನ್ನ ಅಧೀನ ಅದೆಲ್ಲ ಅಂತಂತ. ಗಾಳಿ, ಮನೆಯೊಳಗೆ ಬೀಸುವ ಗಾಳಿ, ಅವಕಾಶ, ಆಕಾಶ, ಸ್ಪೇಸ್ ಎಲ್ಲ ಭಗವಂತ ನನ್ನ ಅಧೀನ. ಇದೆಲ್ಲ ಇಂಟರ್ನಲ್ ಅಲ್ಲ, ಎಕ್ಸ್ಟರ್ನಲ್. ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ ಇಂಟರ್ನಲ್. ಅಂತೂ ಇವೆಲ್ಲವನ್ನು ಕಾರ್ಯರೂಪ ಅಂತ ಕರೆದಿದ್ದಾರೆ ಹಿರಿಯರು. ಇದೆಲ್ಲ ಕಾರ್ಯರೂಪವಾದ ಪ್ರಕೃತಿ. ಕಾರ್ಯರೂಪ ಅಂದರೆ ಹುಟ್ಟೋದು ಅಂತ ಅರ್ಥ. ಇವೆಲ್ಲವೂ ಸೃಷ್ಟಿಯಲ್ಲಿ ಹುಟ್ಟಿ ಬರ್ತಾರೆ. ಸೃಷ್ಟಿ ಭಗವಂತ ಮಾಡುವಾಗ ಹುಟ್ಟಿದ್ರಿಂದಲೇ ಕಾರ್ಯರೂಪವಾಗಿದೆ. ನನ್ನ ಪ್ರೇರಣೆಗೆ ಸದಾ ಒಳಪಡ್ತಿದ್ದಾವೆ. ಇವುಗಳನ್ನು ನಿನಗೆ ಉಪಯೋಗಿಸ್ಲಿಕ್ಕೆ ಅಂತ ನಾನು ಕೊಟ್ಟಿದ್ದೇನೆ. ನನ್ನ ಅಧೀನವಾಗಿ ಇಟ್ಟುಕೊಂಡೇ ಕೊಟ್ಟಿದ್ದೇನೆ. ಯೋಚಿಸಿ ಯೋಚಿಸಿ ಭೂಮಿ ಮೇಲೆ ಕಾಲಿಡು, ಯೋಚಿಸಿ ನೀರು ಕುಡಿ. ಇದರ ಬಗ್ಗೆ ಸುಮ್ಮನೆ ಕುಡಿಬೇಡ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಇನ್ನು ಚಿತ್ ಪ್ರಕೃತಿ, ಅಚಿತ್ ಪ್ರಕೃತಿಯ ವಿವರಣೆ ಕೊಟ್ಟ ಕೃಷ್ಣ ಚಿತ್ ಪ್ರಕೃತಿಯ ವಿವರಣೆ ಕೊಡ್ತಾನೆ. ಅದು ಭಗವಂತನ ಅಧೀನವೇ. ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇದಂ ಜಗತ್ ಯಯಾ ಧಾರ್ಯತೆ. ಈ ಇಡೀ ಜಗತ್ತು, ಇದನ್ನು ಧರಿಸಿರೋವಳು ಒಬ್ಬಳಿದ್ದಾಳಪ್ಪ, ಅವಳಿಗೆ ಚಿತ್ ಪ್ರಕೃತಿ ಅಂತ ಕರೀಲಾಗ್ತದೆ. ಅವಳಿಗೆ ಜೀವಭೂತ ಅಂತ ಕರೆದ ಕೃಷ್ಣ. ಜೀವಭೂತ ಅಂದರೆ ಅಭಿಪ್ರಾಯ, ಆ ಭಗವಂತ ತನ್ನ ಪತ್ನಿ ಲಕ್ಷ್ಮಿಯ ಬಗ್ಗೆ ವಿವರಣೆ ಕೊಡ್ತಾನೆ. ಜೀವಭೂತಾಂ ಸರ್ವಜೀವ ದೇಹೇಶು ಸ್ಥಿತ್ವಾ ತದೀಯಾನ್ ಪ್ರಾಣಾನ್ ತದ್ದೇಹೇಶು ಧಾರಯತಿ ಇತಿ ಜೀವಭೂತ. ಎಲ್ಲ ಜೀವರ ಒಳಗೆ, ಎಲ್ಲ ಜೀವರ ದೇಹದೊಳಗೂ ಇದ್ದು ಇವಳು ಲಕ್ಷ್ಮೀದೇವಿ ತದೀಯಾನ್ ಪ್ರಾಣಾನ್ ತದ್ದೇಹೇಶು ಧಾರಯತಿ. ಆ ಜೀವರನ್ನು ದೇಹದೊಳಗೆ ಧಾರಣೆ ಮಾಡಿಸೋಳೆ ಲಕ್ಷ್ಮೀದೇವಿ ಅಂತ. ನಾವೆಲ್ಲ ಈ ದೇಹ ಪಡ್ಕೊಂಡು ಬರೋದ್ರ ಹಿಂದೆ ದೇಹ ಇಲ್ಲದ ಜೀವರಾಗೆ ಭಗವಂತನ ಉದರದಲ್ಲಿದ್ವಿ. ನಮಗೆ ಈ ದೇಹ ತೊಡಿಸಿ ಕಳಿಸೋಳು ಯಾರು? ಅವಳು ಚಿತ್ ಪ್ರಕೃತಿ ಲಕ್ಷ್ಮೀದೇವಿ ಅಂತ. ಅದಕ್ಕೆ ಜೀವಭೂತಾಂ ಅಂತ ಶಬ್ದ ಅಂತ. ಜೀವ ಪ್ರಾಣಧಾರಣೆ ಅಂತ ಇರೋಣದ್ರಿಂದ ಅವಳಿಗೆ ಈ ಅರ್ಥ ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿಕೊಡ್ಬೇಕು. ಭೂತ ಭೂತ ಅಂದ್ರೆ ಅರ್ಥ ಏನು? ಭೂ ಸತ್ತಾಯ, ಯಾವಾಗಲೂ ಒಮ್ಮೆ ಮಾಡೋವಳಲ್ಲ. ತಾಯಿ ಯಾವಾಗಲೂ ಒಮ್ಮೆ ಮಾಡ್ತಾಳೆ. ತನ್ನ ಗರ್ಭದಲ್ಲಿ ಒಂದು ಬಾರಿ ನಮ್ಮನ್ನೆಲ್ಲ ಹೊತ್ತಿರ್ತಾಳಷ್ಟೆ. ಲಕ್ಷ್ಮೀದೇವಿ ಹಾಗಲ್ಲ. ಭೂತ ಸರ್ವದಾ ಸದಾ ವಿದ್ಯಮಾನ ಜೀವಭೂತ. ಈಗಲೂ ಕೂಡ ನಮ್ಮೊಳಗೆ, ನಮ್ಮ ದೇಹದಿಂದ ನಾವು ಹೊರಗೆ ಬರದೇ ಇರೋ ಹಂಗೆ ನಮ್ಮನ್ನು ಧರಿಸಿರೋವಳು ಲಕ್ಷ್ಮೀದೇವಿ ಅಂತ. ಅದಕ್ಕೆ ಅವಳಿಗೆ ಜೀವಭೂತ ಅಂತ ಹೆಸರಂತ. ಈಗಲೂ ಸರ್ವದಾ ವಿದ್ಯಮಾನ ಚ ಜೀವಭೂತ ಪ್ರಾಣಧಾರಕತ್ವೇನ ಸರ್ವದಾ ವಿದ್ಯಮಾನ ಇತ್ಯರ್ಥ. ಯಾರು ಧಾರಣೆ ಮಾಡಿದ್ದಾರೆ ಪ್ರಾಣವನ್ನು? 9 ಬಾಗಿಲು ಬೇರೆ ಇದೆ, ಎಲ್ಲ ಕಡೆ ರಂಧ್ರಗಳಿವೆ. ಜೀವ ಯಾಕೆ ಹೊರಗೆ ಬರ್ತಾ ಇಲ್ಲ? ಮೇಲಾಗಿ ಜೀವ ಅಣುವಾಗಿದ್ದಾನೆ. ಇಷ್ಟು ಅಣುವಾದ ಜೀವನನ್ನು ಯಾವ ದ್ವಾರದಿಂದ ಯಾವಾಗ ಬೇಕಾದರೂ ನಾನು ಹೊರಗೆ ಹೋಗಬೇಕು ಅಂತ ಅನಿಸಿದ ಕೂಡಲೇ ಈಗಲೇ ಯಾಕೆ ಹೊರಗೆ ಬರ್ತಾ ಇಲ್ಲ? ಅನಿಸಿದಾಗ ಹೊರಗೆ ಬರ್ತಾ ಇಲ್ಲ. ಹಾಗಾದರೆ ಒಳಗಡೆ ನಮ್ಮನ್ನು ಧರಿಸಿ ಇಟ್ಟವ್ರು ಯಾರೋ ಒಬ್ರು ಇರಲೇಬೇಕಲ್ಲ. ನಮ್ಮ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಾವು ಯಾರನ್ನಾದರೂ ಕೇಳೋ ಅವಶ್ಯಕತೆ ಇದೆಯಾ ಇವತ್ತು? ಬಾಗಿಲು ತೆಗೆದಿದೆ, ಬೇಕಂದ್ರೆ ಒಳಗೆ ಬಾ, ಬೇಡ ಅಂದರೆ ಹೊರಗೆ ಹೋಗು ಅಂತಂತಾರೆ. ಹಾಗೆ ದೇಹದ ಮನೆ ಒಳಗೆ ಯಾವಾಗಲೂ ಬಾಗಿಲು ತೆಗೆದೇ ಇದ್ದರೂ ಕೂಡ ಬೇಕಂದ್ರೆ ಒಳಗೆ ಹೋಗಿ, ಬೇಡ ಅಂದರೆ ಹೊರಗೆ ಬರಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ. ಯಾರು ಆ ರೀತಿಯಾಗಿ ದೇಹವನ್ನು ತೊಡಿಸಿಟ್ಟವರು? ಜೀವಭೂತಾಂ ಅಂತ ಅದಕ್ಕೆ ಕರೆದದ್ದಂತ. ತಾಯಿ ಕರುಣೆಯಿಂದ ಆ ಜೀವನಿಗೆ ಆಗಬೇಕಾದ ಸಾಧನೆಯನ್ನು ಅನುಸರಿಸಿ
ಅವನನ್ನು ದೇಹದೊಳಗೆ ಪ್ರಾಣ ಧಾರಣೆ ಮಾಡಿ ಹಿಡ್ಕೊಂಡಿರ್ತಾಳಂತೆ, ಹೊರಗೆ ಹೋಗಬೇಡ ಅಂತ. ಅದು ಮಹಾಲಕ್ಷ್ಮಿಯ ಮಹಿಮೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದ. ಹೀಗೆ ಇದು ಚಿತ್ ಪ್ರಕೃತಿ, ಚಿದ್ರೂಪವಾದ ಪ್ರಕೃತಿ, ನಿತ್ಯಳಾದ ಶ್ರೀ ಲಕ್ಷ್ಮೀದೇವಿ, ಅವಳನ್ನು ತಿಳಿಬೇಕು. ಹೀಗೆ ಅವಳೂ ಕೂಡ ನನ್ನ ಅಧೀನಲಾಗಿದ್ದಾಳೆ. ಅಚಿತ್ ಪ್ರಕೃತಿ ಹೇಗೆ ನನ್ನ ಅಧೀನವೋ, ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿಯು ನನ್ನ ಅಧೀನಳು. ನೋಡಿದ್ರು ಅವಳ ಮಹಿಮೆ ಇಷ್ಟು ದೊಡ್ಡದಾದರೂ ಅವಳು ನನ್ನ ಅಧೀನಳಪ್ಪ. ಇದು ಒಂದು ಜ್ಞಾನ. ಹೀಗೆ ಅಪರಾ ಇಯಂ ಇತಸ್ತು ಅನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇಷ್ಟು ಅಭಿಪ್ರಾಯವನ್ನು ಸ್ಪಷ್ಟಪಡಿಸಿದ ಹಾಗಾಯಿತು. ಕೇವಲ ಜಡ ಪ್ರಕೃತಿ ತನ್ನ ಕಾರ್ಯದೊಟ್ಟಿಗೆ ನನ್ನ ಅಧೀನವಿದೆ ಅಂತ ಅಷ್ಟೇ ತಿಳಿಬೇಡ. ಬ್ರಹ್ಮಾದಿ ಜಗತ್ತಿಗೆ ತಾಯಿ ಅಂತ ಅನಿಸ್ಕೊಂಡ ಚಿತ್ಪ್ರಕೃತಿ ಏನು ಲಕ್ಷ್ಮಿ ಇದ್ದಾಳೆ, ಅವಳು ನನ್ನ ಅಧೀನಳೇ ಇದ್ದಾಳೆ, ಅವಳು ನನ್ನ ಅಧೀನಳೇ ಇದ್ದಾಳೆ ಅಂತ ತಿಳಿ. ಅವಳು ಪರ. ಪರ ಅನ್ನೋ ಶಬ್ದದ ಅಭಿಪ್ರಾಯ ಹೀಗೆ ಹೇಳ್ತಾರೆ. ಅವಳು ಯಾಕೆ ಪರ? ಮುಕ್ತಾನಾಂ ಪರಾಭಾಸತ್ವಾತ್ ಯಯಾಧಾರ್ಯತೆ ಇದಂ. ಅವಳು ಅನುತ್ತಮಳಾಗಿದ್ದಾಳಾದ್ದರಿಂದ ಪರಾಂ ವಿಧಿ. ಅವಳು ಅನುತ್ತಮಳು, ಮೇಲಾಗಿ ಬ್ರಹ್ಮಾದಿ ಸಮಸ್ತ ಜಗತ್ತನ್ನು ಧರಿಸಿದ್ದಾಳೆ. ಮುಕ್ತರನ್ನೂ ಕೂಡ ಪರಾಭಾಸರಾದ್ದರಿಂದ ಅವರನ್ನೂ ಧರಿಸಿದ್ದಾಳೆ. ಹಾಗಾಗಿ ಅಂಥ ಲಕ್ಷ್ಮಿಯನ್ನು ನಾನು ನನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಭಾವಿಸು. ಎರಡನೇದ್ದಾಯಿತು. ಇನ್ನೂ 2 ಶ್ಲೋಕ ಇದೆ, ಜ್ಞಾನದ ಬಗ್ಗೆ ವಿವರಣೆ ಕೊಡುವ ಮಾತು. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಇಲ್ಲಿ ತನ್ನ ಸ್ವರೂಪವನ್ನು ಸ್ಪಷ್ಟಪಡಿಸಿದ್ದಾನೆ ಪ್ರತಿಯೊಬ್ಬರಿಗೂ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ. ವಿವರಣೆ ಕೊಡುವಾಗ ಹೇಳ್ತಾರೆ ಮಂತ್ರಾಲಯ ಪ್ರಭುಗಳು, ಭಗವಂತ ಜ್ಞಾನದ ಬಗ್ಗೆ ಕೊಡುವ ವಿವರಣೆ ಹೇಳ್ತಾ ಇವುಗಳನ್ನೇ ಹೇಳ್ದ. ಅಚಿತ್ ಪ್ರಕೃತಿ ನನ್ನ ಅಧೀನ, ಚಿತ್ ಪ್ರಕೃತಿ ಲಕ್ಷ್ಮಿ ನನ್ನ ಅಧೀನ ಅಂತ ಹೇಳಿಬಿಟ್ಟ. ಈಗಿರೋ ಈ ದೇಹ ಇಂದ್ರಿಯ ಇದ್ಯಾವುದು ದೇವರ ಅಧೀನ ಅಲ್ವಾ? ಹಾಗಾದರೆ ಭೂಮಿ, ಆಪ, ಅನಲ, ವಾಯು ಅವೆಲ್ಲ ದೇವರ ಅಧೀನ ಅಂತ ಹೇಳ್ದ. ಇವ್ಯಾವುದು? ಇವೆಲ್ಲ ಅವನ ಅಧೀನವೇ. ವಿವರಣೆ ಹೀಗೆ ಮಾಡಿಕೊಳ್ಬೇಕು ಅಂತಾರೆ ಸ್ಪಷ್ಟಪಡಿಸುವಾಗ. ಸರ್ವಾಣಿ ಭೂತಾನಿ ಏತದ್ಯೋನೀನೀತಿ ಉಪಧಾರಯ. ಈ ಸಮಸ್ತ ಪ್ರಪಂಚ ಇದೆ ಅಲ್ಲಪ್ಪ, ಇದು ಎಲ್ಲವನ್ನು, ಇದರೊಳಗೇನು ಉಳಿದಿಲ್ಲ, ಪ್ರಕೃತಿಯ ಕಾರ್ಯವೇ ಎಲ್ಲವೂ ಆದದ್ರಿಂದ ಏತದ್ಯೋನೀನಿ ಇತಿ ಅವಧಾರಯ. ಇವುಗಳನ್ನೇ ಕಾರಣ ಅಂತಾಗಿ ಬಂದಿದ್ದಾವೆ. ಇವುಗಳು ನನ್ನ ಅಧೀನವಾಗಿದ್ದಾವೆ ಅಂದರೆ ನಾನೇ ಜಗತ್ತಿಗೆ ತಂದೆ ಅಲ್ಲದೆ ಇನ್ನೇನು ಅಂತ ಕೇಳ್ತಾನೆ. ತಯೋರೇವ ಕಾರಣತ್ವಾತ್ ಶರೀರೇಂದ್ರಿಯ ವಿಷಯ ಲಕ್ಷಣಸ್ಯ ಕಾರ್ಯಸ್ಯ ಜೀವಾನಾಂಚ ಯಥಾಯೋಗ್ಯಂ ಅಂತರ್ಭಾವ ಅಂತಂದ. ಈ ದೇಹ ನನ್ನ ಅಧೀನ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ದೇಹಕ್ಕೆ ಕಾರಣವಾದ ಪಂಚಭೂತ, ದೇಹ ಹುಟ್ಟುವ ಹಿಂದೆ ಇಂದ್ರಿಯಗಳು, ಮನಸ್ಸು, ಅಹಂಕಾರ, ಮಹತ್ತತ್ವ, ಇವೆಲ್ಲ ತತ್ವಗಳೇ ನನ್ನ ಅಧೀನ ಅಂದಮೇಲೆ ಇದು ನನ್ನ ಅಧೀನ ಅಂತ ಪ್ರತ್ಯೇಕ ಹೇಳಬೇಕೆ? ಅದಕ್ಕೆ ಇದು ಅಂತರ್ಭಾವ ಆಗೋಗಿದೆ. ಅವೆಲ್ಲ ನನ್ನ ಅಧೀನ ಅಂದಮೇಲೆ ಇದು ನನ್ನ ಅಧೀನ ಅಂತ ಹೇಳಬೇಕಾ ಅಂತ. ಅದಕ್ಕೆ ಈ ಕೃಷ್ಣ ಈ ಮಾತನ್ನು ಹೇಳ್ದ. ಭವತು ಪ್ರಕೃತಿಯೋರ್ ಭಗವದ್ವಶತ್ವ ಜಗಜ್ಜನ್ಮಾದಿಕಂತೂ ತಾಭ್ಯಾಮೇವ ಭವಿಷ್ಯತಿ ಇತ್ಯತಃ ಜಗಜ್ಜನ್ಮಾದಿಕಮಪಿ ಭಗವದಧೀನ ಸತ್ತಾಕಂ. ಸರಿ, ದೇಹ, ಇಂದ್ರಿಯ, ಅವುಗಳಿಗೆ ಕಾರಣವಾದಂಥ ಪಂಚಭೂತ, ಅಹಂಕಾರ ತತ್ವ, ಅದಕ್ಕೆ ಕಾರಣವಾದ ಮಹತ್ತತ್ವ, ಅದಕ್ಕೆ ಕಾರಣವಾದಂತಹ ಪ್ರಕೃತಿ ತತ್ವ, ಸತ್ವರಜಸ್ತಮೋ ಗುಣಗಳು, ಅದನ್ನೂ ನಿಯಂತ್ರಣ ಮಾಡುವ ಚಿತ್ ಪ್ರಕೃತಿ,
ಇದೆಲ್ಲ ಭಗವಂತನ ಅಧೀನ ಸರಿ. ಆದರೆ ಜಗಜ್ಜನ್ಮಾಧಿಕಮಪಿ ಭಗವದಧೀನ. ಲೋಕದಲ್ಲಿ ನಡೀತಿರುವಂತಹ ಸೃಷ್ಟಿ, ಲೋಕದಲ್ಲಿ ಆಗುವಂತಹ ಸಂಹಾರ, ಇವುಗಳನ್ನು ಯಾರ ಅಧೀನ ಅಂತ ತಿಳಿಯೋಣ. ಅದಕ್ಕೆ ಕೃಷ್ಣ ಸ್ಪಷ್ಟವಾಗಿ ಹೇಳಿದ, ಅಹಂ ಕೃಷ್ಣಸ್ಯ ಜಗತಃ, ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ, ಅಹಂ ಕೃಷ್ಣಸ್ಯ ಜಗತಃ ಪ್ರಳಯ ಅಂತಂದಂತೆ. ನಾನೇ ಪ್ರಭವ, ನಾನೇ ಪ್ರಳಯ ಅಂತಂದ. ಸ್ವಲ್ಪ ಕಠಿಣ ಇಂಥ ಶಬ್ದಗಳು. ನಾನೇ ಪ್ರಭವ, ನಾನೇ ಪ್ರಳಯ ಅಂತ ಅಂದರೆ ಅರ್ಥ ಏನು? ಬಹಳ ಜನ ಇದನ್ನು ವ್ಯಾಖ್ಯಾನಿಸುವಾಗ ತಪ್ಪಾಗಿ ಮಾಡಿಕೊಂಡು ಭಗವತ್ಪಾದರು ಅರ್ಥ ಬರೀತಾರೆ. ಪ್ರಭವ ಅಂದರೆ ಅರ್ಥ ಏನು? ಇವುಗಳಿಗೆಲ್ಲ ಎಕ್ಸಿಸ್ಟೆನ್ಸ್ ಕೊಡೋನು, ಸತ್ತಾದಿ ಪ್ರಭವಾದೇಹೇ ಸತ್ತಾ ಪ್ರತೀತ್ಯಾದಿ ಕಾರಣತ್ವಾತ್ ಪ್ರಭವ. ಎಲ್ಲದರ ಎಕ್ಸಿಸ್ಟೆನ್ಸು ನನ್ನ ಅಧೀನದಲ್ಲಿದೆ, ಅದಕ್ಕೆ ನನ್ನನ್ನು ಪ್ರಭವ ಅಂತ ಕರೀತಾರೆ. ಪಿತ್ರಾದೇಹೇ ಪುತ್ರಾದಿ ಪ್ರಭವ ಇತಿ. ಪ್ರಭವ ರಿಪು ಪ್ರಳಯ ಉಪಲಬ್ಧಿಜನಿತ ಸುಖಭೋಕ್ತೃತ್ವವತ್ ಜಗತ್ ಪ್ರಭವಾದ್ಯುಪಲಬ್ಧ್ಯ ಅಭಿವ್ಯಕ್ತಿ ವಿಶೇಷವತ್ ಸುಖಭೋಕ್ತೃತ್ವಾಚ್ಚ ಪ್ರಭವ ಇತ್ಯುಕ್ತಂ. ಈಗ ಪುತ್ರಾದಿ ಪ್ರಭವ ರಿಪು ಪ್ರಳಯ ಉಪಲಬ್ಧಿ ಜನಿತ ಸುಖಭೋಕ್ತೃತ್ವ. ತಂದೆ ಅಂತಿದ್ದಾನೆ. ತಂದೆ ಅಂತ ಯಾರನ್ನು ಕರೀತಾರೆ? ಲೋಕದಲ್ಲಿ ತಂದೆ ಅಂತ ಇವನಿಗೆ ತಂದೆ. ಪುತ್ರಾದಿ ಪ್ರಭವ, ಒಂದು ಮಗು ಹುಟ್ಟಿತು ಅಂತಂದರೆ ತಾಯಿಯ ಗರ್ಭದಿಂದಲೇ ಜನಿಸಿರ್ತಾನೆ. ಜನಿಸಿದ ಆ ಸುಖದಿಂದ ಆ ಸುಖದ ಅನುಭವ ಆಗ್ತದೆ ತಂದೆಗೆ. ಅದಕ್ಕೆ ಸುಖ ಭೋಕ್ತೃತ್ವ ಅನ್ನೋದು ಅವನಿಗೆ ಇದೆ ಅಲ್ವಾ, ತಂದೆಗೆ. ಅದಕ್ಕೆ ಅವನನ್ನು ಪ್ರಭವ ಅಂತ ಹೇಳಿ ಕರೀತಾರೆ. ಜಗತ್ ಪ್ರಭವಾದ್ಯುಪಲಬ್ಧಿ ಅಭಿವ್ಯಕ್ತ ವಿಶೇಷವತ್. ಇನ್ನು ಜಗತ್ತು ಹುಟ್ಟುತ್ತದೆ, ಹುಟ್ಟುವಾಗ ತದುಪಲಬ್ಧಿಯಿಂದ ಅಭಿವ್ಯಕ್ತಿ, ತದುಪಲಬ್ಧಿ ಅಭಿವ್ಯಕ್ತಿ ವಿಶೇಷದಂತೆ ಸುಖಭೋಕ್ತೃತ್ವ ಭಗವಂತನಿಗಿದೆ. ಈ ಎರಡೂ ಕಾರಣಕ್ಕೂ ಭಗವಂತನನ್ನು ಪ್ರಭವ ಅಂತ ಕರೆದದ್ದು. ಆ ಪ್ರಭವ ಶಬ್ದದ ಪ್ರವೃತ್ತಿ ನಿಮಿತ್ತವನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ. ಅದಕ್ಕೆ ತಕ್ಕಂತೆ ಪ್ರಮಾಣಗಳನ್ನು ಉದಾಹರಿಸ್ತಾರೆ. ಪ್ರಭವ ಅನ್ನೋ ಶಬ್ದದ ವಿವರಣೆ ಕೊಡುವಾಗ ಸತ್ತಾ ಪ್ರತೀತಿ ಕಾರಣ ಆದ್ದರಿಂದಲೇ ಪ್ರಭವ ಅಂತ ಕರೀತಾರೆ. ಭಗವಂತ ಜಗತ್ತು ಹುಟ್ಟಿದಾಗ ತನ್ನ ಮಕ್ಕಳು ಹುಟ್ಟಿದಂತೆ, ತಂದೆ ತನ್ನ ಮಗು ಹುಟ್ಟಿದಾಗ ನನಗೊಂದು ಮಗು ಹುಟ್ಟಿತು ಅಂತ ಹೇಗೆ ಅದರಿಂದ ಸುಖಭೋಕ್ತೃವಾಗಿದ್ದಾನೋ, ಭಗವಂತನೂ ಕೂಡ ಪ್ರಪಂಚವನ್ನು ಹುಟ್ಟಿಸಿ ಸುಖವನ್ನು ಅನುಭವಿಸ್ತಾನಂತೆ. ಅನುಭವಿಸ್ತಾನೆ ಅಂದರೆ ಇಲ್ಲದೇ ಇದ್ದ ಸುಖವನ್ನು ಅನುಭವಿಸಿದ ಅಂತ ಅರ್ಥ ಅಲ್ಲಂತೆ. ಮತ್ತೆ ಆ ಅರ್ಥದಲ್ಲಿ ಪ್ರಭವ ಅಂತ ಕರೀತಾರಂತೆ. ಇದೇ ವಿಚಿತ್ರ. ಜಗತ್ ಪ್ರಭವಾದಿ ಭೋಕ್ತೃತ್ವ ಯಥಾ ಪುತ್ರಾದಿ ಪ್ರಭವ ರಿಪು ಪ್ರಲಯಶ್ಚ ಉಪಲಬ್ಧ ಸುಖಹೇತು ಉಪಲಬ್ಧ. ಒಬ್ಬ ರಾಜ ತನ್ನ ಶತ್ರು ನಾಶ ಆಯಿತು ಅಂತಾದಾಗ ಶತ್ರುನ ತಾನೇ ನಾಶ ಮಾಡಿರಬೇಕು ಅಂತಲ್ಲ, ಯಾರೋ ಕೈಯಲ್ಲಿ ನಾಶ ಮಾಡಿಸಿರ್ತಾನೆ. ಆ ರಿಪು ಪ್ರಳಯ, ರಿಪು ನಾಶದಿಂದ ಅವನು ಸುಖ ಅನುಭವಿಸ್ತಾನಲ್ವ, ಭಗವಂತನೂ ಕೂಡ ಆ ತರಹ ಸಂಹಾರ ಮಾಡಿ ಸುಖ ಅನುಭವಿಸ್ತಾನಂತೆ. ಅಂದರೆ ಮೊದಲು ಆ ಸುಖ ಇರಲಿಲ್ಲ ಅಂತ ಭಾವಿಸಬಾರ್ದು ಅಂತಾರೆ. ಮತ್ತೆ ಆ ಅರ್ಥದಲ್ಲಿ ದೇವರನ್ನ ಪ್ರಳಯ ಅಂತ ಕರೀತಾರೆ. ಇದು ಶಾಸ್ತ್ರೀಯವಾದ ಅನುಸಂಧಾನ. ಹೀಗೆ ಮಾಡಬೇಕು. ಪಿತ್ರಾದೇಹ ತದ್ಭೋಕ್ತೃತ್ವ ತಥಾ ಹರೇರಿತಿ ಜ್ಞೇಯಂ. ಪ್ರಭವಾದ್ಯುಪಲಬ್ಧೇ ಭಗವತ್ ಸುಖ ಹೇತುತ್ವಂಚ. ಯಾರೋ ಕೇಳ್ತಾರೆ, ಇದಕ್ಕೇನಾದರೂ ಆಧಾರ ಇದೆನಾ? ಭಗವತ್ಪಾದರು ಉದಾಹರಿಸಿದ್ದಾರೆ. ಆಗಮಿಷ್ಯತ್ ಸುಖಂಚಾಪಿ ತಚ್ಚ ಅಸ್ತೇವ ಸದಾಪಿತು ತಥಾಪ್ಯಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಮತೀವ ಚ. ಆಗಮಿಷ್ಯತ್ ಸುಖಂಚಾಪಿ. ನಮಗೆಲ್ಲ ನಾಳೆ ಏನೋ ಒಂದು ಆಹಾರ ತಿನ್ನೋದ್ರಿಂದ ಸುಖ ಆಗಬೇಕಾಗಿದೆ, ಅದು ಇವತ್ತಿಲ್ಲ. ಭಗವಂತನಿಗೆ ಮಾತ್ರ
ಮುಂದೆ ಅಂತನ್ನುವ ಸುಖವೂ ಈಗಲೇ ಇದೆ ಅಂತ. ಆಗಮಿಷ್ಯತ್ ಸುಖ ನಮಗದಿಲ್ಲ, ಆದರೆ ಪರಮಾತ್ಮನಿಗೆ ಹಾಗಲ್ಲ. ಆಗಮಿಷ್ಯತ್ ಸುಖಂಚಾಪಿ ತಚ್ಚ ಅಸ್ತೇವ ಸದಾ ಅಪಿ, ಅದು ಯಾವಾಗಲೂ ಭಗವಂತನಲ್ಲಿ ಇದ್ದೇ ಇದೆ. ಆದರೆ ಅಚಿಂತ್ಯ ಶಕ್ತಿತ್ವಾತ್ ಜಾತಂ ಸುಖಂ ಅತೀವಚ ಅಂತಾರೆ. ಅದು ಒಂದು ಅಚಿಂತ್ಯವಾದ ಶಕ್ತಿ ಭಗವಂತನಲ್ಲಿ. ಪ್ರತಿ ಬ್ರಹ್ಮಾಂಡವನ್ನು ಉತ್ಪತ್ತಿಯನ್ನು ಮಾಡಿದಾಗಲೂ ಸುಖ ಸ್ವರೂಪನೇ ಭಗವಂತನಾದರೂ ತನ್ನ ಅಚಿಂತ್ಯ ಶಕ್ತಿಯಿಂದ ಆ ಬ್ರಹ್ಮಾಂಡದ ಉತ್ಪತ್ತಿಯನ್ನು ಮಾಡಿದಾಗ ಮಕ್ಕಳನ್ನು ಪಡೆದು ನನಗೊಂದು ಮಗು ಹುಟ್ಟಿತು ಅಂತ ತಂದೆ ಹೇಗೆ ಸುಖ ಪಡ್ತಾನೋ ಹಾಗೆ ಭಗವಂತನು ಸೃಷ್ಟಿ ಮಾಡಿದಾಗ ಆ ಸುಖವನ್ನು ಪಡ್ತಾನೆ ಅಂತ ವ್ಯವಹಾರ ಮಾಡ್ತಾರೆ. ಇಂಥ ವಿಚಿತ್ರವಾದ ತತ್ವವನ್ನು ಹೇಳ್ತಾರೆ. ಪ್ರಕೃತಿದ್ವಾರ ಕೃಷ್ಣ ಜಗತ್ಕರ್ತ ಅಹಮೇವ ಇತಿ ಭಾವ. ಪ್ರಕೃತಿಯ ಮೂಲಕ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡುವವನು ನಾನೇ. ಇದು 6ನೇ ಶ್ಲೋಕದಿಂದ ತಿಳಿಬೇಕಾದ ಪ್ರಭವ ಪ್ರಳಯ ಅನ್ನೋ ಶಬ್ದದ ವ್ಯಾಖ್ಯಾನ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದು ಜ್ಞಾನದ ಬಗ್ಗೆ ವಿವರಣೆ ಇಲ್ಲಿಗೆ ಮುಗೀತದೆ. ಪರ ಮತ್ತು ಅಪರ ಎರಡೂ ಪ್ರಕೃತಿಗಳು ಭಗವದ್ ಅಧೀನ ಅಂತಾಯಿತು. ಅವುಗಳಿಗಿಂತ ನಾನು ಉತ್ತಮ ಅಂತ ತಿಳಿಸಿದ. ಮೇಲಾಗಿ ಅವುಗಳ ಸತ್ತಾ ಪ್ರತೀತಿಗಳು ನನ್ನ ಅಧೀನ, ಹಾಗಾಗಿ ನಾನು ಪ್ರಭವ, ನಾನೇ ಪ್ರಳಯ ಅಂತ ತಿಳಿಸಿದ. ಈಗ ಹೇಳ್ತಾನೆ ಕೃಷ್ಣ, ಇಷ್ಟೇ ಅಲ್ಲ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಕಿಂಚಿದಸ್ತಿ ಧನಂಜಯ. ನನಗಿಂತ ಮತ್ತೊಂದು ಲೋಕದೊಳಗೆ ಸರ್ವೋತ್ತಮವಾದ ವಸ್ತುವೇ ಇಲ್ಲ ಅಂತಂತ. ಇದು ಈ ಶ್ಲೋಕ ಬೀಜ ಇದ್ದಂಗೆ ಇಡೀ ಭಗವದ್ಗೀತೆಗೆ. ಇಡೀ ಭಗವದ್ಗೀತೆಯ ಮೂಲ ಬೀಜ ಏನಪ್ಪ ಅಂದರೆ ಇದೆ ಅಂತ. ಯಾವಾಗಲೂ ಭಗವದ್ಗೀತೆ ಪಾರಾಯಣ ಮಾಡುವ ಮುನ್ನ ಕೀಲಕ ಅಂತ ಕರೀತಾರೆ. ಕೀಲಕ ಬೀಜ, ಅದರಲ್ಲಿ ಇದು ಕೀಲಕ. ಏನು? ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಇಡೀ ಭಗವದ್ಗೀತೆ ಹೇಳಲಿಕ್ಕೆ ಹೊರಟಿರುವ ಇದೇ ಮೂಲ ಬೇರು ಇದು ಕೀಲಕ. ಉಳಿದೆಲ್ಲ ಮಾತುಗಳೆಲ್ಲ ಅವು ಚಿಗುರಿದ್ದಂಗೆ, ಅವು ಬೆಳೆದಿರೋ ಬೇರೆಲ್ಲ ಇದ್ರ ಮೇಲೆ ಅಂತೆ, ಚಿಗುರೆಲ್ಲ ಇದ್ರ ಮೇಲೆ ಅಂತೆ, ಈ ಬೇರಿನ ಮಾತಿನ ಮೇಲೆ. ಹೀಗೆ ಗೀತೆಯನ್ನು ನೋಡುವಾಗ ಕೇಂದ್ರ ಬಿಂದು ಯಾವುದಪ್ಪ ಅಂತ ಕೇಳಿದ್ರೆ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಅಂತಂತಾರೆ. ಅರ್ಥ, ಸರ್ವೋತ್ತಮಾಂತರಸ್ಯಾಪಿ ಜಗತ್ಪಿತೃತ್ವಾದ್ಯುಪಪದ್ಯೆ ಕಥಮಹಮೇವ ಕೃಷ್ಣಸ್ಯ ಇತ್ಯಾದ್ಯುಕ್ತಿ ಉಪಪದ್ಯತೆ. ಕೃಷ್ಣ, ನಿನಗಿಂತ ಬೇರೆ ಒಬ್ಬ ಸರ್ವೋತ್ತಮ ಇದ್ದು ಅವನೇ ಜಗತ್ಪಿತೃ ಆಗಿರ್ಬೋದಲ್ಲ, ನೀನೇ ಯಾಕೆ ಅಂತನ್ನೋ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಟ್ಟನಂತೆ ಇಲ್ಲಿ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತ ಭಿನ್ನನಾದ ಮತ್ತೊಬ್ಬ ಸರ್ವೋತ್ತಮ ಇದ್ದಿದ್ದರೆ ಜಗತ್ತಿಗೊಬ್ಬ ತಂದೆ ಇರ್ಬೋದೇನೋ ಅಂತ ಹುಡುಕಬೇಕಾಗಿತ್ತು. ಇದ್ರು ತಾನೆ ನಾನೇ ಸರ್ವೋತ್ತಮ, ಇನ್ನೊಬ್ಬ ಇಲ್ಲವೇ ಇಲ್ಲ ಅಂತ ಅಂದ್ಬಿಟ್ಟು. ನ ಅನ್ಯತ ಅಸ್ತಿ, ಯಾರೂ ಇಲ್ಲ. ಅನ್ಯತ್ ಪರತರಂ ನ, ಅನ್ಯತ್ ಪರತರಂ ನ, ಇನ್ನೊಬ್ಬ ಸರ್ವೋತ್ತಮನಿಲ್ಲ. ಕಳಕಳಿಯಿಂದ ಹೇಳಿದ್ದು ಕೃಷ್ಣ ಈ ಮಾತನ್ನು. ನನ್ನ ಬಿಟ್ಟು ಮತ್ತೊಬ್ಬ ಸರ್ವೋತ್ತಮ ಇಲ್ಲ. ಪರತರ ಶಬ್ದಕ್ಕೆ ಸರ್ವೋತ್ತಮ ಅಂತ ಅರ್ಥ. ಪರತರ ಅಂದರೆ ಸರ್ವೋತ್ತಮ ಅಂತ ಅರ್ಥ. ನಾನೇ ಸರ್ವೋತ್ತಮ ಅಂತ ಅಭಿಪ್ರಾಯ ಸ್ಪಷ್ಟ ಗೊತ್ತಾಯಿತು. ಹಾಗಾದರೆ ಮುಂದೆ ಪ್ರಕೃತಿ ಅಂದರೆ ಮಹತ್ತತ್ವ, ಅಹಂಕಾರ ತತ್ವ, ಅವುಗಳಿಗಿರುವ ಅಭಿಮಾನಿ ದೇವತೆಗಳು, ಅವರೆಲ್ಲ ಏನು? ಅವರೆಲ್ಲ ನನ್ನ ಪರಿವಾರ ಅಂತ ಅರ್ಥ. ಅವ್ರು ಯಾರೂ ಸ್ವತಂತ್ರರಲ್ಲ, ಅವರು ನನ್ನ ಪರಿವಾರ ಅಷ್ಟೆ. ಪರಿವಾರವನ್ನು ಸರ್ವೋತ್ತಮ ಅಂತ ತಿಳಿಬಾರ್ದು. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಒಂದು ದಾರದಲ್ಲಿ ಮಣಿಗಳನ್ನೆಲ್ಲ ಪೋಣಿಸಿ ಒಂದು ಮಾಲೆ ಮಾಡ್ತದೆ. ದಾರ ತೆಗೆದು ಬಿಟ್ಟರೆ ಮಣಿಗಳೆಲ್ಲ ಛಿದ್ರ ಛಿದ್ರ ಆಗಿ ಬಿಟ್ಬಿಡ್ತಾರೆ. ನಾನು ಸೂತ್ರದಂತೆ
ಈ ಹಿಂದೆ ಹೇಳಿದ ಪ್ರಕೃತಿಯೆಲ್ಲ ಅದು ಮಣಿಗಳಿದ್ದಂತೆ, ನನ್ನೊಳಗೆ ಆಶ್ರಯ ಪಡ್ಕೊಂಡಿದ್ದಾರೆ. ಹಾಗಾಗಿ ಸೂತ್ರದಂತೆ ನಾನು, ಮಣಿಗಳಂತೆ ಅವೆಲ್ಲ. ಮೈ ಸರ್ವಮಿದಂ ಪ್ರೋತಮ್ ಅಂತಂತಾನೆ ಕೃಷ್ಣ. ಇದೆಲ್ಲ ನನ್ನೊಳಗೆ ಆಶ್ರಯ ಪಡ್ಕೊಂಡಿದ್ದಾವೆ, ಒಂದು ಸೂತ್ರದಲ್ಲಿ ಮಣಿಗಳಂತೆ ಅಂತ ಉದಾಹರಣೆ ಕೊಟ್ಟು ಕೃಷ್ಣ ನಮಗೆ ಈ ತತ್ವವನ್ನು ಸ್ಪಷ್ಟಪಡಿಸಿ ಇಲ್ಲಿಗೆ ಜ್ಞಾನದ ವಿಷಯವನ್ನು ಮುಕ್ತಾಯ ಮಾಡಿದ. ವಿಜ್ಞಾನದ ವಿಷಯವನ್ನು 8ನೇ ಶ್ಲೋಕದಿಂದ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವಃ ಸರ್ವಭೂತೇಷು ಶಬ್ದಕ್ಕೆ ಪೌರುಷಂ ದೃಶು. ಈ ಶ್ಲೋಕಗಳನ್ನು ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಕಠಿಣ, ಆದರೂ ಸಾಧ್ಯವಾದಷ್ಟು ಗುರು ಸಾರ್ವಭೌಮರ ವ್ಯಾಖ್ಯಾನದ ದೃಷ್ಟಿಯಲ್ಲಿ ನೋಡಬೇಕು. ಹಿಂದೆ ಜ್ಞಾನಂ ಅಂತ ಹೇಳಿ ಕೃಷ್ಣ ಪ್ರತಿಜ್ಞೆ ಮಾಡಿದಂತೆ ಅದರ ವಿವರಣೆ ಕೊಟ್ಟಾಯಿತು. ವಿಜ್ಞಾನವನ್ನು ಹೇಳ್ತೇನೆ ಅಂತಂದದ್ರಿಂದ ಈಗ ಅದರ ವಿವರಣೆ. ಇದು ಅಲೌಕಿಕವಾದ ಭಗವಂತನ ಮಹಿಮೆ ಅಂತಿದೆ. ಹರೇ ಅಲೌಕಿಕ ಮಾಹಾತ್ಮ್ಯಂ, ಅಲೌಕಿಕ ಮಾಹಾತ್ಮ್ಯವನ್ನೇ ವಿಜ್ಞಾನ ಅಂತ ಕರೆದದ್ದಂತೆ ಕೃಷ್ಣ. ಈ ಅಲೌಕಿಕ ಮಾಹಾತ್ಮ್ಯಂ ಅತ್ರ ಆಹ ರಸ ಇತಿ. ಕನ್ನಡದಲ್ಲಿ ಅರ್ಥ ಬರೆಯುವಾಗ ಈ ಶ್ಲೋಕಕ್ಕೆ ಕೃಷ್ಣ ಅಪ್ಸು ರಸ, ನೀರಿನೊಳಗೆ ರಸವಾಗಿದ್ದೇನೆ ಅಂತ ಹೇಳಿದ್ದಾನೆ, ಇಷ್ಟು ಅರ್ಥ ಬರ್ಕೊಂಡು ಹೋಗ್ತಾರೆ. ರಸಃ ಅಹಂ ಅಪ್ಸು ಕೌಂತೆಯ, ಅರ್ಜುನ ನಾನು ನೀರಿನಲ್ಲಿ ರಸನಾಗಿದ್ದೇನೆ, ಏನು ಅಂತ ಗೊತ್ತಾಗಲ್ಲ. ಪ್ರಭಾಸ್ಮಿ ಶಶಿ ಸೂರ್ಯಯೋಃ, ಸೂರ್ಯ ಚಂದ್ರರಲ್ಲಿರುವ ಪ್ರಭೆ ನಾನಾಗಿದ್ದೇನೆ, ಇಷ್ಟೇ. ಭಗವತ್ಪಾದರು ಭಾಷ್ಯದಲ್ಲಿ ಅದ್ಭುತವಾದ ವಿವರಣೆ ಕೊಟ್ಟಿದ್ದಾರೆ ಇದಕ್ಕೆ. ಅದರ ಸಾರ ಇಲ್ಲಿ ಬರೀತಾರೆ. ನೀರಿನಲ್ಲಿ ಭಗವಂತ ರಸನಾಗಿದ್ದಾನೆ ಅಂದರೆ ಅರ್ಥ ಒಂದು, ಸಾರಭೂತಃ ಯಃ ಸಹ ರಸಃ ತಸ್ಯ ಅಪಾಂ ಅನಾಗಂತುಕ ಸ್ವಭಾವತ್ವೇ ಅಬ್ಧರ್ಮೇಷು ಸಂಖ್ಯಾದಿಷು ಸಾರತ್ವೇ ರಸತ್ವೇ ವಿಶೇಷತೋ ಹರೇ ಕಾರಣತ್ವಾತ್ ತದ್ಭೋಕ್ತೃತ್ವಾಚ್ಚ ರಸಃ ಅಹಂ ಇತಿ ಅಭೇದೋಕ್ತಿ. ಇದೆಲ್ಲ ಮಂತ್ರಾಲಯ ಪ್ರಭುಗಳು ತಿಳಿಸುವ ಅಭಿಪ್ರಾಯ. ನೀರಿನಲ್ಲಿ ಭಗವಂತ ರಸನಾಗಿದ್ದಾನೆ ಅಂದ್ರೆ ಅರ್ಥ, ನೀರಿನಲ್ಲಿ ಸಾರಭೂತವಾದದ್ದು ಒಂದಿದೆ ಅಂತೆ, ತೃಪ್ತಿಜನಕತ್ವ. ನೀರು ಕುಡಿದಾಗ ಏನಾಗ್ತದೆ? ಅದು ನೀರಿನೊಳಗಿರುವ ಸಾರಭೂತವಾದ ಧರ್ಮ, ಅದು ಪರ್ಸ್ನಾಲಿಟಿ. ಅಂದರೆ ಅದನ್ನು ನೀರಿನಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ. ಆಗ್ತದ ನೀರಿನಿಂದ? ಅದನ್ನು ರಸ ಅಂತ ಕರೀತಾರಂತೆ. ಅದಕ್ಕೆ ಸಂಸ್ಕೃತದಲ್ಲಿ ಅನಾಗಂತುಕ ಧರ್ಮ ಅಂತ ಶಬ್ದದಿಂದ ಕರೀತಾರೆ. ಒಂದೊಂದು ಪದಾರ್ಥದಲ್ಲಿ ಆಗಂತುಕ ಅನಾಗಂತುಕ ಅಂತ 2 ಥರದ ಧರ್ಮಗಳನ್ನು ನಾವು ನೋಡ್ತೇವೆ. ಅಂದರೆ ನೀವು ನೀರಿನಲ್ಲಿ ಯಾವುದಾದ್ರೂ ಒಂದು ಸಕ್ಕರೆ ಸಿಹಿ ಪದಾರ್ಥ ಬೆರೆಸಿದ ಮೇಲೆ ಅಲ್ಲಿ ಸಿಹಿತನನೂ ಬಂತು, ಅದು ಆಗಂತುಕ. ನಿಂಬೆಹಣ್ಣು ಹಾಕಿದರೆ ಹುಳಿ ಬಂತು, ಅದು ಆಗಂತುಕ. ಅಂದರೆ ಇನ್ನೊಂದರ ಸಹಾಯದಿಂದ ಒಂದನ್ನು ಬೆರೆಸಿದರೆ ಬರುವ ಧರ್ಮಗಳು ಆಗಂತುಕ. ಏನು ಬೆರೆಸದೇ ಇದ್ದಾಗಲೂ ಅದಿದ್ದಾಗಲಿಂದಲೂ ಅದರ ಜೊತೆಗೇ ಇರುವ ಧರ್ಮ ಇದೆಯಲ್ಲ, ಅದನ್ನು ಅನಾಗಂತುಕ ಅಂತ ಕರೀತಾರೆ. ಆ ಅನಾಗಂತುಕ ವ್ಯವಸ್ಥೆಗಳಲ್ಲಿ ಭಗವಂತನನ್ನು ನೋಡಬೇಕಂತೆ. ಇದು ರಸಃ ಅಹಂ ಅಪ್ಸು ಕೌಂತೆಯ ಅಂದ್ರೆ ಅರ್ಥ. ಇಷ್ಟರ್ಥ ಚಿಂತನೆ ಮಾಡಬೇಕು. ನೀರು ಕುಡಿಯುವಾಗ, ನೀರು ನೋಡುವಾಗ ಈ ಅನುಸಂಧಾನ ಬರಬೇಕು. ರಸಃ ಅಹಂ ಅಪ್ಸು ಅನಾಗಂತುಕ ಧರ್ಮ ಸ್ವಭಾವತ್ವೇ ಅಬ್ಧರ್ಮೇಷು ಸಂಖ್ಯಾದಿಷು ರಸಃ. ನೀರಿನಲ್ಲಿ ಸಾರಭೂತವಾದ ಅನಾಗಂತುಕ ಸ್ವಭಾವವೆನಿಸಿದ ಸಂಖ್ಯೆ ಇದೆ. ಸಂಖ್ಯೆ ಅಂದರೆ ಗೊತ್ತಾಗ್ತದೆ, ನಂಬರ್. ನೀರಿನಲ್ಲಿ ಒಂದು ಸಂಖ್ಯೆ ಇದೆಯಲ್ಲ, 1 ಅಂತ. ಆ 1ರಲ್ಲಿಯೂ ಭಗವಂತನೇ ಇರೋದಂತೆ, ಏಕತ್ವದಲ್ಲಿ. ಸಂಖ್ಯೆಯಲ್ಲೂ ತಾನೇ, ಆಕಾರದಲ್ಲಿಯೂ ತಾನೇ, ಅದರ ಅನಾಗಂತುಕವಾದ ತೃಪ್ತಿಜನಕತ್ವ ಧರ್ಮದಲ್ಲಿಯೂ ತಾನೇ. ಅಲ್ಲ, ನಂಬರ್ ಒಂದೊಂದು ಪದಾರ್ಥಕ್ಕೂ ಒಂದು ಸಂಖ್ಯೆ ಕೊಟ್ಟಿದ್ದಾನೆ. ನೀರು 1, ಪೃಥಿವಿ
ಅದು ಒಂದು. ಸಂಖ್ಯೆ ಇಲ್ಲದೆ ಜಗತ್ತಿನಲ್ಲಿ ಪದಾರ್ಥಗಳೇ ಇಲ್ಲ, ಎಲ್ಲವೂ ಒಂದೊಂದೊಂದೊಂದೊಂದೊಂದು ಇದ್ದಾವೆ. ಬೌದ್ಧಿಕವಾಗಿ ಎರಡು ಶುರು ಆಗ್ತದೆ ಯಾವಾಗ. ಹಾಗಾಗಿ ದ್ವಿತ್ವಗಳೆಲ್ಲ ಬೌದ್ಧಿಕ, ಏಕತ್ವ ಇದೆಯಲ್ಲ ಅದು ಸ್ವಾಭಾವಿಕ. ಹಾಗಾಗಿ ಪ್ರತಿ ಪದಾರ್ಥದಲ್ಲಿರುವ